ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಷ್ಟು ದಿವಸ ಈ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ದಿವಸ ನಡೆದಂಥ ವಿದ್ಯಮಾನಗಳು ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ, ಎಲ್ಲಿ ಸ್ಫೋಟ ಆಯಿತು, ಎಷ್ಟು ಜನರ ಸಾವಾಯಿತು, ಯಾವ ದಿಕ್ಕಿನತ್ತ ಯುದ್ಧ ಸಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇವತ್ತು ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡೋಣ ಮತ್ತು ಬ್ರಾಡರ್ ಸ್ಪೆಕ್ಟ್ರಮಲ್ಲಿ ಯುದ್ಧವನ್ನು ನೋಡೋಣ ಅಂತ ಅನ್ನಿಸ್ತು. ಮೊದಲನೇದಾಗಿ ಈ ಯುದ್ಧ ಬೇಕಾಗಿರಲಿಲ್ಲ, ಇದು ಎಲ್ಲರೂ ಹೇಳೋ ಮಾತು, ನಾವು ನೀವು ಹೇಳ್ತಾ ಇದ್ದೀವಿ. ಜೊತೆಗೆ ಜಾಗತಿಕ ವಿಶ್ಲೇಷಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಎರಗಬೇಕಾದ ಅಗತ್ಯ ಇರಲಿಲ್ಲ, ಏಕೆಂದರೆ ಹಿಂದೆಯೇ ಇವರು ಜೂನ್ನಲ್ಲಿ ತಾವು ಅಣು ಬಾಂಬನ್ನು ನಾಶ ಮಾಡಿದ್ದೀವಿ ಅಂತ ಹೇಳಿದರು. ಹೀಗಾಗಿ ಮತ್ತೆ ಯಾಕೆ ಎರಗಬೇಕಾಗಿತ್ತು ಅನ್ನುವಂಥ ವಾದ ಒಂದು ಕಡೆ. ಮತ್ತೊಂದು ಕಡೆ ಈ ಉಗ್ರ ದೇಶವನ್ನು ಹಾಗೆ ಬಿಡಬೇಕಾ ಅನ್ನೋದು ಇನ್ನೊಂದು. ಯಾಕೆ ಅಂತ ಹೇಳ್ತೀನಿ. ಯಾಕೆಂದರೆ ಈ ಯುದ್ಧ ಬೆಳೆಯಲಿಲ್ಲ, ಈ ಯುದ್ಧ ಹರಡಿದೆ. ಏನು ಹಂಗಂದರೆ, ಯುದ್ಧ ಬೆಳೆಯೋದು ಅಂದರೆ ಜಾಸ್ತಿ ದಿನಕ್ಕೆ ಹೋಗೋದು. ಉದಾಹರಣೆಗೆ ಈಗ ರಷ್ಯಾ ಮತ್ತು ಉಕ್ರೇನ್ ಇದ್ದ. ಒಂದು ಕಡೆ ಉಕ್ರೇನ್ ಪರವಾಗಿ ನಾಟೋ ದೇಶಗಳಿದ್ದು, ಮತ್ತೊಂದು ಕಡೆ ಈ ರಷ್ಯಾ ಇತ್ತು. ಇದು ವ್ಯಾಪಿಸಲಿಲ್ಲ ಯುದ್ಧ. ಆದರೆ ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧ ಇದೆಯಲ್ಲ, ಇದು ದಿನಗಳ ಸಂಖ್ಯೆಯಲ್ಲಿ ಸುದೀರ್ಘ ಆಗೋದಷ್ಟೇ ಅಲ್ಲ, ಜೊತೆಗೆ ಹರಡಲಿಕ್ಕೆ ಶುರುವಾಯಿತು. ಹರಡೋದು ಅಂದರೆ ಏನು? ಹರಡೋದು ಅಂದರೆ ಕೇವಲ ಇರಾನ್ ಇಸ್ರೇಲ್ ಮತ್ತು ಅಮೇರಿಕ ಮಧ್ಯೆ ಇರಲಾರದೆ ಪಶ್ಚಿಮ ಏಷ್ಯಾದ ಎಲ್ಲ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತು. ಅದಕ್ಕೆ ಕಾರಣವನ್ನು ಹೇಳುತ್ತೆ, ನಾನು ನೇರವಾಗಿ ಅಮೇರಿಕಾಗೆ ಹೋಗಿ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಅಮೇರಿಕೆ ಎಲ್ಲೆಲ್ಲಿ ತನ್ನ ವಾಯುನೆಲೆಗಳನ್ನು ಮಾಡಿಕೊಂಡಿದ್ದಾವೋ, ಏರ್ ಬೇಸ್ ಇದೆಯೋ ಅದರ ಮೇಲೆ ನಾನು ದಾಳಿಯನ್ನು ಮಾಡ್ತೀನಿ. ಸುಮಾರು 80 ದೇಶ 570 ವಾಯುನೆಲೆಗಳನ್ನು ಅಮೇರಿಕ ಹೊಂದಿದೆ ಜಾಗತಿಕ ಮಟ್ಟದಲ್ಲಿ. ಪಶ್ಚಿಮ ಏಷ್ಯಾದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿದೆ. ದುಬೈನಲ್ಲಿ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿದೆ, ಸೌದಿ ಅರೇಬಿಯಾದಲ್ಲಿದೆ, ಬಹರೇನ್ನಲ್ಲಿದೆ, ಎಲ್ಲ ಕಡೆ ಇದೆ, ಒಮಾನ್ನಲ್ಲಿದೆ, ಎಲ್ಲ ಕಡೆ ಇವರ ವಾಯುನೆಲೆ ಇದೆ. ಇದು ಆ ದೇಶದ ಜೊತೆ ಮಾಡಿಕೊಂಡಂಥ ಒಡಂಬಡಿಕೆ ಮತ್ತು ಅದು ಸ್ಟ್ರಾಟಜಿಕ್ ಪೊಲಿಟಿಕಲ್ ಗೇಮ್, ಅದು ರಾಜತಾಂತ್ರಿಕ ವಿಚಾರ. ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ, ಯುದ್ಧದ ಬಗ್ಗೆ ಮಾತಾಡೋಣ. ಹೀಗಿರುವಾಗ ಯಾವ ಯುದ್ಧ ಕೇವಲ 3 ರಾಷ್ಟ್ರಗಳ ಮಧ್ಯೆ ನಡಿಬೇಕಾಗಿತ್ತೋ, ಇರಾನ್ ಅದನ್ನು ವಾಯುನೆಲೆ ಮಾಡಿದೆ ಅಮೇರಿಕ ಅನ್ನುವಂಥ ಕಾರಣಕ್ಕೋಸ್ಕರ ಆಯಾ ರಾಷ್ಟ್ರಗಳ ಮೇಲೆ ಮೊದಲು ದಾಳಿ ಮಾಡ್ತೀವಿ. ದಾಳಿ ಮಾಡಿದ ಮೇಲೆ ಏನು ಹೇಳ್ತೀವಿ? ನಾನು ನಿಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇಲ್ಲ, ನಾನು ದಾಳಿ ಮಾಡ್ತಾ ಇರೋದು ಅಮೇರಿಕ ಮೇಲೆ ಅಂತ ಹೇಳ್ಕೊಂಬಂತು. ಅದಾದ ಮೇಲೆ ಏನು ಮಾಡ್ತೀವಿ? ಅದಾದ ಮೇಲೆ ಹೋಟೆಲ್ಗಳ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಕೇಳಿದ್ರೆ ಇಲ್ಲ, ಸೇನಾ ಅಧಿಕಾರಿಗಳೆಲ್ಲ ಹೋಟ್ಲ್ಗಳಲ್ಲಿ ಉಳ್ಕೊಂಡಿದ್ದಾರೆ, ಆ 5 ಸ್ಟಾರ್ ಹೋಟ್ಲ್ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳ್ತೀವಿ. ಇದರ ಕುತ್ಸಿತ ಬುದ್ಧಿ ಹೇಗಿದೆ ಅಂದರೆ, ಇದರ ನೀಚತನ ಹೇಗಿದೆ ಅಂದರೆ, ಇದರ ಕ್ರೌರ್ಯ ಹೇಗಿದೆ ಅಂದರೆ, ಈ ಯುದ್ಧವನ್ನು ವಿನಾಶಕಾರಿಯಾಗಿ ಪರಿವರ್ತಿಸಬೇಕು. ನನ್ನನ್ನು ಕಂಡ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೆದರ್ಕೋಬೇಕು, ನಾನು ಇಸ್ಲಾಂ ರಾಜ್ಯದ, ಇಸ್ಲಾಂ ಜಗತ್ತಿನ ಪರಮ ದೊರೆಯಾಗಬೇಕು, ಚೌಧರಿಯಾಗಬೇಕು ಎನ್ನುವಂಥ ಅದರ ಹಪಹಪಿ ಇದೆಯಲ್ಲ, ಅದರ ಫಲಶ್ರುತಿಯಾಗಿ ಇವತ್ತು ಈ ಯುದ್ಧ ಎಲ್ಲ ಕಡೆ ವ್ಯಾಪಿಸ್ತಾ ಇರೋದು. 3 ಹೆಚ್ಚುಗಳಿದ್ದಾವೆ ಸ್ವಾಮಿ ಅವ್ರ ಹತ್ರ, ಪ್ರಾಕ್ಸಿಯಾಗಿರುವಂಥದ್ದು 3 ಹೆಚ್ಚು. ನಿಮಗೆ ಇದು ಗೊತ್ತಿದೆ, ಅಕ್ಟೋಬರ್ 7, 2023ಕ್ಕೆ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ದಾಳಿ ಮಾಡಿದ ತಕ್ಷಣ ಯಾವುದೇ ದೇಶದ ಅಮಾಯಕ ಜನರ ಮೇಲೆ ಯಾವುದೋ ಉಗ್ರ ಸಂಘಟನೆ ಬಂದು ದಾಳಿ ಮಾಡಿದರೆ ಏನು ಮಾಡಬೇಕು ಆ ದೇಶ? ಆ ಉಗ್ರರನ್ನು ಮುಗಿಸಲೇಬೇಕು. ಯಾಕೆಂದರೆ ಅವರ ದೇಶದ ನಿಷ್ಪಾಪಿ ಜನ ಅನಗತ್ಯವಾಗಿ ಸಾಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅದರ ಮೂಲೋತ್ಪಾಟನೆಯನ್ನು ಮಾಡಬೇಕು. ಅವಾಗೇನಾಯಿತು? ವೆಸ್ಟ್ ಬ್ಯಾಂಕು, ಗಾಜಾ ಪಟ್ಟಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೊಡೆದು, ಎಲ್ಲೆಲ್ಲಿ ಹಮಾಸ್ ಉಗ್ರರಿದ್ದಾರೆ ಅವರ ನೆಲೆಯನ್ನು ಮುಗಿಸುವ ಕೆಲಸ ಮಾಡ್ತೀವಿ. ಅದು ಮಾಡಲೇಬೇಕಾದ ಕೆಲಸ, ಆ ರಾಷ್ಟ್ರದ ಕೆಲಸ. ಆದರೆ ಜಗತ್ತಿನಲ್ಲಿ ಯಾವ ರೀತಿ ಬಿಂಬಿಸಲಾಯಿತು? ಜಗತ್ತಿನ ಹೇಳಲಾಯಿತು, ಅನಗತ್ಯವಾಗಿ ಪ್ಯಾಲೆಸ್ಟೈನ್ಗಳ ಅಮಾಯಕರ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಇಸ್ರೇಲ್ನ ದುಂದುಗಾರಿಕೆ ನೋಡಿ, ಇಸ್ರೇಲ್ನ ಕ್ರೂರತೆಯನ್ನು ನೋಡಿ, ಅನಗತ್ಯವಾಗಿ ಒಂದು ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡ್ತಾಯಿದ್ದೆ, ಒಂದು ಭೂಮಿತಿಯ ಮೇಲೆ ದಾಳಿ ಮಾಡ್ತಾಯಿದೆ ಅಂತ ಗಲಾಟೆ ಮಾಡ್ತೀವಿ. ಆಯಿತಾ? ಇಲ್ಲಿಗೆ ಇಸ್ರೇಲ್ ಬಗ್ಗೆ ಅಪಪ್ರಚಾರ ಇಲ್ಲಿಗೆ ಮುಗಿಲಿಲ್ಲ. ಒಂದಾಯ್ತಿದ್ದು. ಎರಡನೇದು, ಈ 3 ಸಂಘಟನೆಗಳದಲ್ಲ, ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಪ್ರಾಕ್ಸಿ 3 ಹೆಚ್ಚುಗಳು ಅಂತ. ಒಂದು ಹಮಾಸ್ ಉಗ್ರರು, ಎರಡನೇದ್ದು ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾಗಳು, ಮೂರನೇದ್ದು ಹೌತಿ ಉಗ್ರರು. ಈಗ ಯಾವಾಗ ಈ 3 ಉಗ್ರರನ್ನು ಪೋಷಿಸಿರೋದು, ಅವ್ರಿಗೆ ಆಶ್ರಯ ಕೊಟ್ಟಿರೋದು ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರಲಿ, ಒಸಾಮಾ ಬಿನ್ ಲ್ಯಾಡನ್ನ ಮಗ ಇದ್ದಾನಲ್ಲ, ಹಮ್ಜಾ ಅಂತೇಳಿ. ಹಮ್ಜಾ ಅಂದ್ಕೊಂಡು ನಮ್ಗೆ ನೆನಪು ಬರೋದು ದುರಂಧರ್ ನೆನಪು ಬರುತ್ತೆ.
ಈ ಹಮ್ಜಾನು ಒಸಾಮಾ ಬಿನ್ ಲಾಡನ್ನ ಮಗ. ಈ ಹಮ್ಜಾನನ್ನು ಜಗತ್ತಿನ ಅತಿ ದೊಡ್ಡ ಉಗ್ರಗಾಮಿ ಸಂಘಟನೆಯ ನಾಯಕನನ್ನಾಗಿ ಮಾಡಬೇಕು ಅಂತ ಇರಾನು ಹಪಹಪಿಸ್ತಾ ಇದೆ. ಹೇಗಾದರೂ ಮಾಡಿ ಜಾಗತಿಕ ಮಟ್ಟದ ನಾಯಕನನ್ನಾಗಿ ಈತನನ್ನು ಬಿಂಬಿಸಬೇಕು ಹಮ್ಜಾನನ್ನು ಅಂತ ಓಡಾಡ್ತಾ ಇದೆ. ಆತನಿಗೆ ಆಶ್ರಯವನ್ನು ಕೊಟ್ಟಿದೆ. ಅಂದರೆ ಇರಾನಿನ ಮೂಲ ದ್ರವ್ಯವೇ ಭಯೋತ್ಪಾದನೆ. ಉಗ್ರತೆಯ ಮೂಲಕ ಜಗತ್ತನ್ನು ಆಳಬೇಕು, ಇಸ್ಲಾಂ ರಾಷ್ಟ್ರಗಳನ್ನು ಆಡಬೇಕು, ಎಲ್ಲ ಸಂಪನ್ಮೂಲಗಳನ್ನು ತನ್ನದನ್ನಾಗಿ ಮಾಡ್ಕೋಬೇಕು, ಜಗತ್ತಿಗೆ ಕಂಟಕಪ್ರಾಯ ಆಗಬೇಕು ಅನ್ನೋದು ಅದರ ಮೂಲ ದ್ರವ್ಯ. ಈಗ ಒಂದು ವೇಳೆ ಅಮೇರಿಕಾ ಇಸ್ರೇಲ್ ಹೊಡಿಲಿಲ್ಲ ಅಂತೇಳಿರಿ, ಹಂಗಂಥೇಳಿ ಸಜ್ಜನರಾಗಿ ಏನಾದರೂ ಇರಾನ್ನವರು ಉಳಿದ್ಬಿಡ್ತಿದ್ರಾ? ಯೋಚನೆ ಮಾಡಿ ನೋಡಿ. ನಾನು ಅದನ್ನೇ ಹೇಳಿದ್ದೆ, ಬ್ರಾಡರ್ ಸ್ಪೆಕ್ಟ್ರಮ್ನಲ್ಲಿ ಮಾತಾಡೋಣ ಅಂತ. ಒಂದು ತಕ್ಷಣಕ್ಕೆ, ಇನ್ನೊಂದು ದೂರಗಾಮಿ ಆಲೋಚನೆ. ತಕ್ಷಣಕ್ಕೆ ಏನು, ಈ ಯುದ್ಧ ಈಗ ಆಗಿರೋದ್ರಿಂದ ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲ ಹಣದುಬ್ಬರ ಉಂಟಾಗತ್ತೆ, ತೈಲಗಳ ಬೆಲೆ ಜಾಸ್ತಿ ಆದ ಕೂಡಲೇ ಜಾಗತಿಕ ಮಟ್ಟದಲ್ಲಿ ಎಲ್ಲ ಬೆಲೆಗಳು ಏರ್ತವೆ. ಯಾಕಂದರೆ ಎಲ್ಲ ನಿರ್ಭರ ಆಗಿರೋದೇ ತೈಲದ ಮೇಲೆ, ಸಾಗಣೆ ಮೇಲೆ ನಿರ್ಭರ ಆಗಿರುತ್ತೆ. ಆಮೇಲೆ ದುರಂತ ನೋಡಿ, ಈ ಯುದ್ಧದ ಭೂಮಿತಿಯನ್ನು ಗಮನಿಸಿ. ಜಗತ್ತಿಗೆ ತೈಲ ಸಂಪನ್ನವನ್ನು, ಇಂಧನವನ್ನು, ಗ್ಯಾಸನ್ನು ಸಪ್ಲೈ ಮಾಡುವಂಥ ಪಶ್ಚಿಮೀ ಏಷ್ಯಾದ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥ ಯುದ್ಧ ಇದು. ಇಲ್ಲಿ ಯುದ್ಧ ಆದರೆ ಅದರ ಪ್ರಭಾವ ಇಡೀ ಜಗತ್ತಿಗಾಗತ್ತೆ. ಐರೋಪ್ಯ ರಾಷ್ಟ್ರಗಳಿಗೆ ಆಗ್ತದೆ, ಏಷ್ಯಾ ಖಂಡದ ಎಲ್ಲ ಭಾಗಗಳಿಗೆ ಆಗ್ತದೆ, ಭಾರತವಂತೂ ಹಾಗೇ ಆಗಿದೆ, ಹೀಗೆ ಎಲ್ಲ ಕಡೆ ಆಗ್ತದೆ. ಈ ಪಾಯಿಂಟನ್ನು ಇಟ್ಕೊಂಡು ಇವತ್ತು ಇರಾನು ಜಾಗತಿಕ ಮಟ್ಟದಲ್ಲಿ ತನ್ನನ್ನು ತಾನು ದೊರೆಯನ್ನಾಗಿ ಮಾಡ್ಕೋಬೇಕು. ಜೊತೆಗೆ ಎಲ್ಲ ಇಸ್ಲಾಂ ರಾಷ್ಟ್ರಗಳಿದಾವಲ್ಲ, ಈ ಅಬುದಾಬಿ, ದುಬೈ, ಇವೆಲ್ಲ, ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಪಕ್ಕದ ಒಮಾನ್ ಇದೆ, ಪಾಪ ನಿಷ್ಪಾಪಿ ಅದು, ಅದೇ ಇವ್ರಿಗೆ ಮಧ್ಯವರ್ತಿ ಆಗಿದ್ದು ಒಂದು ಕಾಲಕ್ಕೆ. ಆಮೇಲೆ ಈ ಕಡೆ ಬಂದರೆ ನಿಮಗೆ ಕತಾರ್ ಇದೆ. ಎಲ್ಲ ರಾಷ್ಟ್ರಗಳು ಕೂಡ ನಾನು ಹೇಳ್ದಾಗ ಕೇಳಬೇಕು, ಸಾಧ್ಯ ಆದರೆ ಅವರು ಇಂಧನವನ್ನು ತನ್ನ ವಸಾಹತನ್ನು ಮಾಡ್ಕೋಬೇಕು. ನೋಡಿ, ಕಾರ್ಗ್ ಐಲ್ಯಾಂಡ್ ಇದೆ. ಕಾರ್ಗ್ ಐಲ್ಯಾಂಡ್ ಸುತ್ತಮುತ್ತಲು ಒಂದು 5-6 ಐಲ್ಯಾಂಡ್ಗಳಿದ್ದಾವೆ. ಈ 5-6 ಐಲ್ಯಾಂಡ್ಗಳಲ್ಲಿ 3 ಐಲ್ಯಾಂಡ್ಗಳನ್ನು ದಬಾವಣೆಯ ಮೇಲೆ ಇರಾನು ತನ್ನ ವಸಾಹತನ್ನಾಗಿ ಮಾಡಿಕೊಂಡಿದೆ. ಅದು ಆ್ಯಕ್ಚುಲಿ ಅದು ಸೇರಬೇಕಾಗಿದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ. ಯುನೈಟೆಡ್ ಅರಬ್ ಎಮಿರೇಟ್ಸು ಇರಾನಿನ ಹೊಡೆತಕ್ಕೆ ತಡ್ಕೊಳ್ಳಾರದೆ ಸುಮ್ಮನೆ ಬಿಟ್ಬಿಡ್ತೀವಿ, ನನ್ನ ಆಸ್ತಿ ಅಂತ ಅದು ಹೇಳ್ತಾ ಇದೆ. ಅಂದರೆ ಈ ಮನಸ್ಥಿತಿ ಇದೆಯಲ್ಲ, ಉಗ್ರತೆಯನ್ನು ಜಾಗತಿಕ ಮಟ್ಟದಲ್ಲಿ ಪೋಷಿಸಿಕೊಂಡು ಎಲ್ಲರನ್ನು ಹೆದರಿಸಿಕೊಳ್ಳುವ ಮನೋಭಾವ ಇದೆಯಲ್ಲ, ಆ ಕಾರಣಕ್ಕೆ ಅಂಥ ರಾಷ್ಟ್ರ ಇರಬೇಕಾ? ಈಗ ನಮ್ಗೆ ಕಷ್ಟ ಆಗ್ತಾ ಇದೆ, ಅನುಮಾನವೇ ಬೇಕಾಗಿಲ್ಲ, ತೀರ ಕಷ್ಟ ಆಗ್ತಾ ಇದೆ. ಇನ್ನು ಮುಂದಿನ ದಿವಸದಲ್ಲಿ ತೈಲೋತ್ಪನ್ನಗಳು ಬರಲಿಕ್ಕೆ ಇನ್ನೂ ಕಷ್ಟ. ಯಾಕೆ ನೋಡಿ, ನಾನು 5ನೇ ದಿವಸ, ಯುದ್ಧದ 5ನೇ ದಿವಸ ಒಂದು ಮಾತನ್ನು ಹೇಳಿದೆ. ನಮ್ಮ ಮನೆ ಎದುರುಗಡೆ ಒಂದು ರಸ್ತೆ ಇದೆಯಪ್ಪ, ಆ ರಸ್ತೆನ ಇದ್ದಕ್ಕಿದ್ದ ಹಾಗೆ ಬಂದ್ ಮಾಡಿಬಿಡ್ತೇನೆ ನಾನು. ಬಂದ್ ಮಾಡಿದ ತಕ್ಷಣ ಯಾರೂ ಈ ರಸ್ತೆದಲ್ಲಿ ಓಡಾಡಂಗಿದ್ರೆ ನನಗೆ ನೀವು ಟ್ಯಾಕ್ಸ್ ಕೊಡಬೇಕು, ಟೋಲ್ ಕೊಡಬೇಕು ಅಂತ ಹೇಳ್ತೀನಿ. ಟೆಹರಾನ್ ಟೋಲ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ನನ್ನ ಮನೆ ಎದುರಿಗಿರುವ ರಸ್ತೆ ನಂದಲ್ಲ, ಅದು ನನಗೆ ಓಡಾಡಲಿಕ್ಕೆ ಇರುವಂಥ ರಸ್ತೆ ಅದು. ಉಳಿದವರು ಹೇಗೆ ಓಡಾಡ್ತಾರೋ ಹಾಗೆ ನನಗೂ ಕೂಡ ಅದು ಅಪ್ರೋಚು. ಆದರೆ ನಾನು ಅದು ನನ್ನ ಸ್ವತ್ತು ಅಂತ ಭಾವಿಸಿ 2 ಕಡೆ ಬ್ಯಾರಿಕೇಡ್ ಹಾಕಿ ದಾದಾಗಿರಿ ಮಾಡಿಕೊಂಡು ಯಾರೂ ಇಲ್ಲಿ ಕಾಲಿಡಂಗಿಲ್ಲ, ಇಟ್ಟರೆ ನಿಮ್ಮನ್ನು ಗುಂಡು ಹೊಡೆದು ಸಾಯಿಸ್ತೀನಿ. ಒಂದೋ ನಾನು ಹೇಳ್ದಾಗ ಕೇಳಿಕೊಂಡು ನೀವು ನನಗೆ ಕಪ್ಪ ಕಟ್ಟಬೇಕು, ಇಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಆ ಬ್ಯಾರಿಕೇಡನ್ನು ಕಿತ್ತಿ ಬಿಸಾಕಿ ನನ್ನನ್ನು ಮುಗಿಸಬೇಕು. 2 ಆಪ್ಷನ್ ಇರೋದಿಲ್ಲ. ಈಗ ಅದೇ ಸಮಸ್ಯೆ ಬಂದಿರೋದು. ಯಾವ ಹಾರ್ಮೋಜ್ ಜಲಸಂಧಿ ಇದೆಯಲ್ಲ, ಇಟ್ ಈಸ್ ಎನ್ ಇಂಟರ್ನ್ಯಾಷನಲ್ ವಾಟರ್. ಅದು ನಿಮ್ಮ ಇರಾನಿನ ಗಡಿಗೆ ಈ ಕಡೆ ನಿಮಗೆ ಬೆಟ್ಟಗಳಿದ್ದಾವೆ, ಈ ಕಡೆ ಈ ಜಲಸಂಧಿ ಪಾಸ್ ಆಗತ್ತೆ, ಎಲ್ಲ ಸರಿ. ಹಾಗಂತ ಅದು ನಿಮ್ಮದೇ ಆಸ್ತಿ ಅಂತ ಅನ್ಕೊಂಡ್ಬಿಟ್ರೆ ಜಾಗತಿಕ ಮಟ್ಟದಲ್ಲಿ ಸಮುದ್ರ ಯಾರ್ಯಾರಿಗೆ ಅದಕ್ಕೊಂದು ನೀವು ಇಷ್ಟು ನಾಟಿಕಲ್ ಮೈಲ್ವರೆಗೂ ನಮಗೆ ಅದರಲ್ಲಿ ನಮ್ಮ ಚಟುವಟಿಕೆ ನಡೀತಾವೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಹಾಗಂತ ನೀವು ಒಂದು ಜಲಸಂಧಿಯನ್ನೇ ಬಂದ್ ಮಾಡೋ ಹಾಗಿಲ್ಲ. ಈಗ ಇರಾನ್ ಆ ಕೆಲಸ ಮಾಡಿದೆ, ಉಳಿದ ರಾಷ್ಟ್ರಗಳು ಇದರ ವಿರುದ್ಧ ಧ್ವನಿಯನ್ನೆತ್ತಲಿಕ್ಕೆ ತಯಾರಿಲ್ಲ. ಯಾವುದೇ ಐರೋಪ್ಯ ರಾಷ್ಟ್ರಗಳಾಗಲಿ, ಉಳಿದ ದೇಶಗಳಾಗಲಿ ಈಗ ಇಸ್ರೇಲ್ ಮತ್ತು ಅಮೇರಿಕಾದ ಜೊತೆ ನಿಂತು ಹೋರಾಟ ಮಾಡಿ ಅದನ್ನು ಕ್ಲಿಯರ್ ಮಾಡಿಸೋ ಕೆಲಸ ಮಾಡಲೇ ಇಲ್ಲ. ಅಮೇರಿಕಾ ಕರೆ ಕೊಡ್ತೀವಿ, ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಎಲ್ಲರೂ ಬನ್ನಿ ಇದನ್ನು ಜಲಸಂಧಿ ಕ್ಲಿಯರ್ ಮಾಡೋಣ ಅಂತ, ಒಬ್ಬರೂ ಬರಲಿಲ್ಲ. ಹಾಗಾದರೆ ಏನರ್ಥ? ನಾವು ಇರಾನ್ ಹೇಳಿದಾಗ ಕೇಳ್ತೀವಿ, ಅವರು $2 ಲಕ್ಷ ಪ್ರತಿ ಕಂಟೈನರ್ಗೆ ಕೊಡು ಅಂತಂದರೆ, ವೆಸಲ್ ಕೊಡು ಅಂದರೆ ಕೊಡೋಕ್ಕೆ ತಯಾರಿದ್ದೀವಿ ಅಂತ ತಾನೇ ಅರ್ಥ. ಮುಂಚೆ ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ ಇದೇನೆಂದರೆ, ಇಡೀ ಮುಂಬೈಯನ್ನು ದಾವೂದ್ ಇಬ್ರಾಹಿಂ ಮಾಡ್ತಾ ಇದ್ದ ಒಂದು ಕಾಲ. ಮುಂಚೆ ಹಾಜಿ ಮಸ್ತಾನ್ ಇದ್ದ, ಅದಾದಮೇಲೆ ದಾವೂದ್ ಇಬ್ರಾಹಿಮನ ಪಡೆ ಬಂತು, ಬೇರೆ ಬೇರೆಯವರು ಇದ್ದಾರೆ ಅದರಲ್ಲಿ, ಅದರ ಡಿಟೇಲ್ಗೆ ಹೋಗೋದಿಲ್ಲ ನಾನು.
ಆತ ಪ್ರೊಟೆಕ್ಷನ್ ಮನಿ ವಸೂಲಿ ಮಾಡ್ಲಿಕ್ಕೆ ಶುರು ಮಾಡಿದ. ಇಡೀ ಬಾಂಬೆದಲ್ಲಿರುವ ಝವೇರಿ ಬಜಾರ್ನವ್ರಿಗೆ, ಜೊತೆಗೆ ಬ್ಯಾಂಡ್ರಾದಲ್ಲಿರುವಂಥ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಗಳಿಗೆ, ಜೂಹು ಬೀಚ್ನಲ್ಲಿ ಮನೆ ಮಾಡಿದವ್ರಿಗೆ ಅದು ಸ್ವಾಭಾವಿಕ ಆಗೋಯ್ತು. ಯಾರೂ ಅದರ ವಿರುದ್ಧ ಧ್ವನಿಯನ್ನೇ ಎತ್ತಲಿಲ್ಲ. ಹೋಗಿ ಯಾರಾದರೂ ಒಬ್ಬರು ಗಟ್ಟಿಯಾಗಿ ನಿಂತು ಕಮಿಷನರ್ ಜೊತೆ ಮಾತಾಡಿ ಒಪ್ಪಂದ ಮಾಡಿಕೊಂಡು ಇಂಥವ್ರನ್ನ ಬಿಡಬಾರ್ದು ಅಂತೇಳಿ ಅವತ್ತೇ ಯಾರಾದರೂ ಪ್ರತಿರೋಧ ವ್ಯಕ್ತಪಡಿಸಿದರೆ ದಾವೂದ್ ಇಬ್ರಾಹಿಂ ಬೆಳೀತಿರಲಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆ ಇವನ ಜೊತೆ ಕೈ ಜೋಡಿಸ್ಬೇಕಾಗ್ತಿರಲಿಲ್ಲ. ಇದು ಒಳ ಒಪ್ಪಂದ ಮಾಡ್ಕೊಂಡಿದ್ದಾನು. ದಾವೂದ್ ಇಬ್ರಾಹಿಮು ಬಾಂಬ್ ಸ್ಫೋಟ ಮಾಡುವವರೆಗೂ ಪೊಲೀಸರ ಜೊತೆ ತುಂಬ ಚೆನ್ನಾಗಿದ್ದವನು. ಟ್ರಾನ್ಸ್ಫರ್ಗಳು ಮಾಡಿಸ್ತಾ ಇದ್ದ, ಹಪ್ತಾ ವಸೂಲಿ ಮಾಡೋದಲ್ಲದೆ ಬೇರೆ ಬೇರೆ ದಂಧೆಗಳು ಮಾಡ್ತಾ ಇದ್ದ, ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದ, ಬಡ್ತಿ ಕೊಡಿಸ್ತಾ ಇದ್ದ, ಶರದ್ ಪವಾರ್ ಜೊತೆ ಸ್ನೇಹವನ್ನು ಇಟ್ಕೊಂಡಿದ್ದ, ಪಾರ್ಟಿ ಮಾಡ್ತಿದ್ದ. ಹಾಗೆ ಇರಾನಿನ ವಿಶ್ವಾಸಕ್ಕೆ ಇಟ್ಟುಕೊಂಡು ಜಲಸಂಧಿಗೆ ಹೋಗುವ ಮಾರ್ಗವನ್ನು ಕಡಿಮೆ ದುಡ್ಡಲ್ಲಿ ನಮ್ಮ ಕಂಟೈನರ್ ಕಳಿಸಿ ಅಂತ ಹೇಳಿತನ ಮಾಡಬೇಕಾದಂಥ ಒಂದು ಮನಸ್ಥಿತಿ. ಇನ್ನೊಂದು, ಈ ರೀತಿ ಎಂದೂ ಆಗಬಾರ್ದು. ಈಗ ಬಂದ್ವೇಳೆ ಇದು ಹೆಂಗೆ ಅಂದರೆ, ಈಗ ಯುದ್ಧ ಈಗ ಅಕಸ್ಮಾತ್ ಈಗ ಸೈನಿಕರನ್ನ ಕರೆಸಿದೆಯಪ್ಪ, ಬೂಟ್ಸ್ ಆನ್ ಗ್ರೌಂಡ್ ಮಾಡ್ತೀನಿ ಅಂತ ಅಮೇರಿಕ ಹೇಳಿದೆ. ಒಂದು ಮಾತನ್ನೇ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಏನಂತ ಹೇಳಿದ್ದಾರೆ ಅಂದರೆ, ಒಂದು ವೇಳೆ ನಾವು ಜಲಸಂಧಿಯನ್ನು ಕ್ಲಿಯರ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ, ಯಾವುದು ಈ ಹಾರ್ಮೂಸ್ ಜಲಸಂಧಿಯನ್ನು ಕ್ಲಿಯರ್ ಮಾಡಿಸ್ಲಿಕ್ಕೆ ಆಗಲಿದ್ರೆ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಯುದ್ಧ ಒಂದು ವೇಳೆ ಇದಕ್ಕೆ ನಿಂತು ಹೋಯ್ತು ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಹಂತದಲ್ಲಿ ನಿಂತು ಹೋಗ್ಬಿಡುತ್ತೆ. ನಿಂತು ಹೋದ್ರೆ ಸಮಸ್ಯೆ ಪರಿಹಾರ ಆಯಿತಾ, ಶಮನ ಆಯಿತಾ? ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಇರುತ್ತೆ, ಕ್ಯಾನ್ಸರ್ ಡಯಾಗ್ನೋಸ್ ಆಯಿತು. ಡಯಾಗ್ನೋಸ್ ಆದಮೇಲೆ ಅದಕ್ಕೆ ಆಗಬೇಕಾದಂಥ ಸರ್ಜರಿ ಆಗಬೇಕು. ಸರ್ಜರಿ ಆದಮೇಲೆ ಅದರ ರೇಡಿಯೋ ಥೆರಪಿ ಆಗಬೇಕು, ರೇಡಿಯೋ ವಿಕಿರಣ ಥೆರಪಿ. ಅದಾದಮೇಲೆ ಅದಕ್ಕೆ ಕೀಮೋ ಕೊಡಬೇಕು. ಕೀಮೋ ಕೊಟ್ಟಾದಮೇಲೆ ಮತ್ತು ರೆಕರೆನ್ಸ್ ಬರಲಾರ್ದಂಗೆ ನೋಡ್ಕೋಬೇಕು. ಅದಕ್ಕೆ ಇದೆಲ್ಲ ಮಾಡಿದ ಮೇಲೆ ತಾನೇ ಕ್ಯಾನ್ಸರ್ ಹೋಗೋದು. ಈಗ ಕ್ಯಾನ್ಸರ್ ಜೀವಂತವಾಗಿದೆ, ಮೇಲ್ಗಡೆ ಕತ್ತರಿಸಲಾಗಿದೆ, ಒಳಗಡೆ ಗಡ್ಡೆ ಹಾಗೇ ಇದೆ, ಅದು ಮತ್ತೆ ಬೆಳೆಯೋದಿಲ್ವಾ? ಬೆಳೆದೇ ಬೆಳೆಯುತ್ತೆ. ಹೀಗೆ ದೂರಗಾಮಿ ಆಲೋಚನೆ ಮಾಡಿದಾಗ ಇರಾನ್, 3 ದೇಶಗಳು, ಕೇವಲ ಇರಾನ್ ಮಾತ್ರ, ಇರಾನ್, ಪಾಕಿಸ್ತಾನ್ ಮತ್ತು ಟರ್ಕಿ, 3 ಭಯಾನಕವಾದ ರಾಷ್ಟ್ರಗಳೇ. ಪಾಕಿಸ್ತಾನಕ್ಕೆ ಶಕ್ತಿ ಇಲ್ಲ, ಇರಾನ್ಗೆ ಸಂಪನ್ಮೂಲ ಇದೆ. ಪಾಕಿಸ್ತಾನಕ್ಕೆ ಸಂಪನ್ಮೂಲ ಇಲ್ಲ. ಪಾಕಿಸ್ತಾನಕ್ಕೆ ಇರಾನ್ಗಿರುವಂಥ 3 ಉಗ್ರ ಸಂಘಟನೆಗಳು ಬೇಕಾದಷ್ಟಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರನ್ನ ಹೆದರಿಸ್ಕೊಂಡು ಇಟ್ಕೊಂಡಂಗೆ ಅಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನೆಯನ್ನು ಮಾಡಲಿಕ್ಕೆ ಅದಕ್ಕೆ ತಾಕತ್ತಿಲ್ಲ. ಅದಕ್ಕೆ ಅದು ಒಂದು ಅಮೇರಿಕ, ಇನ್ನೊಂದು ಚೈನಾದ ಬಲದ ಮೇಲೆ ನಡೀತಾ ಇರುವ ರಾಷ್ಟ್ರ, ಅದು ಭಿಕ್ಷೆ ರಾಷ್ಟ್ರ. ಅದು ಟರ್ಕಿ ಇದೆಯಲ್ಲ, ಟರ್ಕಿಗೆ ಅಲ್ಪ ಮಟ್ಟದ ಶಕ್ತಿ ಇದೆ, ಅದು ಕೂಡ ಉಗ್ರತೆಯನ್ನೇ ಮೂಲ ಬಂಡವಾಳವನ್ನಾಗಿ ಮಾಡಿಕೊಂಡಿರೋ ರಾಷ್ಟ್ರ. ಈಗಾಗಲೇ ಎರ್ಡೋಗಾನ್ ಹೇಳಿದ್ದಾನೆ, ನಾನು ಯುದ್ಧದಲ್ಲಿ ಇಳಿಬೇಕು ಅಂತ ಮಾಡಿದ್ದೀನಿ ಅಂತ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ 3 ರಾಷ್ಟ್ರಗಳು ಜಗತ್ತನ್ನು ಸರ್ವನಾಶ ಮಾಡಲಿಕ್ಕೆ ಇರುವಂಥ ರಾಷ್ಟ್ರಗಳು. ಎಲ್ಲಿಯವರೆಗೂ ಈ 3 ರಾಷ್ಟ್ರಗಳನ್ನು ನಾವು ಮೂಲಭೂತವಾಗಿ ಅಂದರೆ ಇದನ್ನು ಮೂಲೋತ್ಪಾಟನೆ ಮಾಡಲಿಲ್ಲ ಅಂದರೆ ಯಾವತ್ತಿದ್ರೂ ಸಮಸ್ಯೆ. ಈಗ ಔಷಧಿ ತೊಗೊಳಿಕ್ಕೆ ಸ್ವಲ್ಪ ಕೈ ಅನ್ನಿಸ್ತದೆ ಅಂತಂದರೆ, ಸರ್ಜರಿ ಮಾಡಿಸ್ಕೊಂಡ್ರೆ ನೋವಾಗ್ತದೆ ಅನ್ನೋದಾದರೆ ಅನುಭವಿಸಬೇಕಾದಂಥ ಅನಿವಾರ್ಯತೆ ಇದೆ. ಅನುಭವಿಸಿಬಿಟ್ರೆ ಮುಂದೊಂದು ದಿವಸ ಈ ರೀತಿಯಾದಂಥ ಸಮಸ್ಯೆ ಎದುರಾಗೋದಿಲ್ಲ. ಯಾಕಂದರೆ ಇವತ್ತು ಹೌತಿ ಉಗ್ರರು ಈಗಾಗಲೇ ರೆಡ್ ಸೀನ ಆಕ್ಯುಪೈ ಮಾಡ್ಕೊಂಡು ಹೋಗಿದೆ ಅವರು. ಇದು ಇಲ್ಲಿಗೆ ಮುಗಿಲಾರದಂಥ ಕತೆ ಅಂತ ಅನ್ನಿಸ್ತಾ ಇದೆ. ಯುದ್ಧ ಹರಡ್ತಾ ಇದೆ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ, ಶಾರ್ಜಾಗೆ ವಿಸ್ತರಿಸಿದೆ. ಶಾರ್ಜಾ ಮೇಲೆ ಇಲ್ಲಿವರೆಗೂ ದಾಳಿನೇ ಆಗಿರಲಿಲ್ಲ, ಶಾರ್ಜಾ ಮೇಲೆ ದಾಳಿ ಮಾಡಿದೆ. ಅಂದರೆ ಇದು ಕೇವಲ ವಾಯುನೆಲೆಗಳು ಮಾತ್ರ ಅಲ್ಲ, ಅಲ್ಲಿಯ ಸಮೃದ್ಧಿಯನ್ನು, ಅಲ್ಲಿಯ ಮನುಕುಲವನ್ನು, ಅಲ್ಲಿಯ ಜನರನ್ನು, ಅಲ್ಲಿಯ ವಿದ್ಯಾರ್ಥಿಗಳನ್ನು, ಅಲ್ಲಿಯ ಆಸ್ಪತ್ರೆಗಳನ್ನು, ಅಲ್ಲಿಯ ಜನನಿಬಿಡ ಪ್ರದೇಶವನ್ನು ಎಲ್ಲವನ್ನೂ ಟಾರ್ಗೆಟ್ ಮಾಡಿ ಇರಾನ್ ಹೊಡೆಯೋದು ಗ್ಯಾರಂಟಿ. ಸಂಪೂರ್ಣವಾಗಿ ಇವರು ನಾಶ ಆಗುವವರೆಗೂ ಬಿಡಲಾರ್ದಂಥ ಜನ. ಹೀಗಾಗಿ ಯುದ್ಧ ಮುಗಿಯಲಿ ಅನ್ನೋದು ಎಷ್ಟು ಮುಖ್ಯವೋ, ಯುದ್ಧ ಹೇಗೆ ಮುಗಿಯುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.